शाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो नमः नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಸರ್ವೋತ್ತುಂಗೋ ನಾಮತಃ ಪ್ರಾಣವಾಯೋ ರಂಶೋ ನಿಶಾಯಾಂ ಗುರುಪುತ್ರಸೂದಿತಃ ಮಾತಾಸ್ಯ ದೇವೀತಿ ಚ ರೌಹಿಣೇಯಿ ಭೀಮಪ್ರಿಯಾಸೀತ್ ಯಾ ಪುರಾಸ್ಯೈವ ರಾಕಾ. ಇನ್ನು ಪಾಂಡವರ ರಾಜ್ಯಭಾರ ನಡೀತಾ ಇದೆ. ಯಾರ್ಯಾರು ಏನೇನ್ ಮಾಡ್ತಾ ಇದ್ರು ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಯುಧಿಷ್ಠಿರ, ಭೀಮಸೇನ ದೇವರು, ದ್ರೌಪದಿ ದೇವಿ ಅವರೆಲ್ಲ ಏನೇನ್ ಮಾಡ್ತಾ ಇದ್ರು ಹಾಗೆ ಅಂತ ನೋಡ್ತಾ ಇದ್ದೀವಿ. ಭೀಮಸೇನ ದೇವರು ದ್ರೌಪದಿ ದೇವಿ ಮತ್ತು ಕಾಶಿರಾಜನ ಮಗಳು ಇಬ್ರು ಭಾರತೀ ದೇವಿಯ ಅವತಾರವೇ, ಅವರ ಜೊತೆಗೆ ಇದ್ದರು ಹಾಗೆ ಅಂತ ನೋಡಿದ್ದೀವಿ. ಅದಾದ ಮೇಲೆ ಭೀಮಸ್ಯ ದ್ರೌಪದಿ, ಆ ಕಾಶಿರಾಜನ ಮಗಳ ಹೆಸರು ಕಾಳಿ ಹಾಗೆ ಅಂತ, ಕಾಳಿ ದೇವಿ ಹಾಗೆ ಅಂತ. ಆ ದ್ರೌಪದಿ ದೇವಿ, ಕಾಳಿ ಅವರಿಬ್ಬರನ್ನ ಬಿಟ್ಟು ಬಹ್ವ್ಯಃ ಸ್ತ್ರೀಯ ಸಂತಿ, ಇನ್ನು ಅನೇಕ ಸ್ತ್ರೀಯರು ಕೂಡ ಮಡದಿಯಾಗಿ ಇದ್ರು ಅಂತಾರೆ. ಯಾರವರು ಹಾಗೆ ಅಂದ್ರೆ ಸರ್ವೋತ್ತುಂಗ ನಾಮತಃ, ಸರ್ವೋತ್ತುಂಗ ಅಂತ ಹೆಸರು. ಪ್ರಾಣವಾಯೋ ರಂಶೋ ನಿಶಾಯಾಂ ಗುರುಪುತ್ರ ಸೂದಿತಃ. ಪ್ರಾಣವಾಯುವಿನ ಅಂಶ ಅದು ಅಪಾನ ಎನ್ನತಕ್ಕ ಹೆಸರಿನಿಂದ ಸರ್ವೋತ್ತುಂಗ ನಿಶಾಯಾಂ, ಪೂರ್ವಂ ಪ್ರಾಣವಾಯೋ ಪ್ರಾಣಾಪಾನಾದಿಷು ಮಧ್ಯೆ, ಅಂದ್ರೆ ದಾಸಪ್ರಾಣ ಅಂತ 5 ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಈ 5 ಪ್ರಾಣದ ಮಧ್ಯದಲ್ಲಿ ಆ ಪ್ರಾಣವಾಯು ಅಂತ ಏನಿದೆ, ಅವರ ಸ್ವರೂಪಾಂಶವೇ ಭೀಮನ ಮಗಳಾದ ನಿಶಾಯಾಂ, ರಾತ್ರಿ ದೇವಿ, ರಾತ್ರಿಗೆ ಅಭಿಮಾನಿಯಾದ ದೇವತೆಯಲ್ಲಿ ಗುರುಪುತ್ರೇನ ಅಶ್ವತ್ಥಾಮನಿಂದ ಶಿಬಿರೆ ಸೂದಿತಃ, ಅಶ್ವತ್ಥಾಮ್ನ ಶಿಬಿರೆ ಸೂದಿತಃ ಅಂತ ಹೇಳ್ತಾರೆ. ನಿಷೂದಿತಃ, ನಿಮಿಷ, ಅಂದ್ರೆ ಪ್ರಾಣವಾಯೋ ಪ್ರಾಣಾದಿ ಪಂಚಸು ಮಧ್ಯೆ ಪ್ರಾಣಾಖ್ಯ ವಾಯೋ ಅಂಶಃ. ಸರ್ವೋತ್ತುಂಗ ಅಂತ ಒಂದು ಮಗ ಇದ್ದ ಭೀಮಸೇನ ದೇವರಿಗೆ.
ಆ ಸರ್ವೋತ್ತುಂಗನನ್ನ ಅಶ್ವತ್ಥಾಮರು ಸಂಹಾರ ಮಾಡ್ತಾರೆ. ಉಪಪಾಂಡವರನ್ನ ಸಂಹಾರ ಮಾಡುವಾಗ ಈ ಭೀಮಸೇನ ದೇವರ ಮಗನನ್ನು ಕೂಡ ಸಂಹಾರ ಮಾಡ್ತಾರೆ. ಆ ಸರ್ವೋತ್ತುಂಗನನ್ನು ಸಂಹಾರ ಮಾಡ್ತಾರೆ. ಯಾರು ಈ ಸರ್ವೋತ್ತುಂಗ ಹಾಗೆ ಅಂದ್ರೆ, ಸರ್ವೋತ್ತುಂಗಸ್ಯ ಮಾತಾ ಜನನಿ ರೋಹಿಣೇಯಿ, ರೋಹಿಣಿಯ ಮಗಳಾದ ದೇವಿ ಹಾಗೆ ಅಂತ. ನಾಮವತಿ ಇದಾನೀಂ ಇತಿ ಶೇಷಃ. ಪುರಾಪೂರ್ವಂ ಆ ರೋಹಿಣಿ ಮಗಳಾದ ರೋಹಿಣೇಯಿ ಅಂತ ಕರೀತಾರೆ. ರೋಹಿಣಿ ಪುತ್ರಿ ದೇವಿ ಇತಿ, ದೇವಿ ಅಂತಾನೆ ಅವರ ಹೆಸರು. ಅವರ ಮಗನೇ ಸರ್ವೋತ್ತುಂಗ ಅಂತ. ಭೀಮನ ಹೆಂಡತಿ ಅವರು ಆ ದೇವಿ ಎಂಬಾತಕ್ಕವರು, ರೋಹಿಣೇಯಿ ಹಾಗೆ ಅಂತ. ಪುರಾಪೂರ್ವಂ ಯಾ ರಾಕಾ ಸಂಜ್ಞಾ ರಾಕೇತಿ ನಾಮವತಿ, ಯಾ ಸಾ ಭೀಮಪ್ರಿಯ ಭೀಮಭಾರ್ಯ ಚ ಇಹ ಜನ್ಮನ್ಯಪಿ ಆಸೀತ್. ಹಿಂದೆ ಅವಳು ರಾಕಾ ಎನ್ನುವ ಹೆಸರುಳ್ಳವಳಾಗಿದ್ರು, ಅವರೇ ಈಗ ಭೀಮನ ಹೆಂಡತಿಯಾಗಿ ಇಲ್ಲಿದ್ದಾರೆ ಹಾಗೆ ಅಂತ. ಇವರೊಬ್ಬರಾದರೆ ಅನ್ಯಾಸುರ್ವಾಸುದೇವ್ಯೋ ದಿಶೋ ಯಾ ಆಪಶ್ಚ ಪೂರ್ವಂ ವಿಂಶತಿರಗ್ರ್ಯರೂಪಾಃ ತಾಭಿರ್ಯುತೋ ದೈವತೈರಪ್ಯಲಭ್ಯಾನ್ ಅಭುಂಕ್ತ ಭೋಗಾನ್ ವಿಬುಧಾನುಗಾರ್ಚಿತಃ. ಪೂರ್ವಂ ದಿಶಃ, ಪೂರ್ವ ದಿಕ್ಪಾಲಕನ ಮಗ ದಿಗಭಿಮಾನಿ ಮತ್ತು ನೀರಿನ ಅಭಿಮಾನಿ ಅವರು ಮಗನಾದ ವಿಂಶತಿ ಸಂಖ್ಯಾ ವಾಸುದೇವ್ಯ, ವಸುದೇವನ ಮಕ್ಕಳು ಇದ್ದರು. ಅನ್ಯಾಹ ದೇವಿ ಭಿನ್ನಾಶ್ಚ ಭೀಮಭಾರ್ಯಾ ಆಸು. 20 ಜನ ವಸುದೇವನ ಮಕ್ಕಳು ಇದ್ದರು. ಹಿಂದೆ ಅವರು ಪೂರ್ವ ದಿಕ್ಕಿನ ಅಭಿಮಾನಿ ದೇವತೆಗಳ ಮಕ್ಕಳಾಗಿ ಇದ್ದರು, ಮತ್ತು ಕೆಲವರು ನೀರಿನ ಅಭಿಮಾನಿ ದೇವತೆಯ ಮಕ್ಕಳಾಗಿಯೂ ಇದ್ದರು. ಅವರು ವಸುದೇವನ ಮಕ್ಕಳಾಗಿ ಇದ್ದರು. ಆ 20 ಜನ ಮಕ್ಕಳು ಕೂಡ ಭೀಮನ ಭಾರ್ಯೆಯಾಗಿ ಇದ್ದರು ಹಾಗೆ ಅಂತ. ಸೊ ಅವ್ರ ಜೊತೆಗೆ ಆ ರೋಹಿಣಿಯ ಮಗಳು ಅವರು ಸೇರಿ 21 ಜನ ಹೆಂಡಂದಿರಿದ್ದರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇವರಿಂದ ಸೇವಿಸಲ್ಪಟ್ಟವರಾಗಿ ಭೀಮಸೇನ ದೇವರು ದೇವತೆರಪಿ ಅಲಭ್ಯಾನ್ ಭೋಗಾನ್ ಅಭುಂಕ್ತ, ದೇವತೆಗಳಿಗೂ ಕೂಡ ಸಿಗತಕ್ಕ ಅಪಾರವಾದ ಒಂದು ಭೋಗ ಅದನ್ನ ಮಾಡ್ತಾ ಇದ್ರು ಅಂತ ಅರ್ಥ. ರರಕ್ಷ ಧರ್ಮಾನ್ ಅಖಿಲಾನ್ ಹರೇ ಸ ನಿಧಾಯ ವಿಪ್ರಾನನುಶಾಸ್ಯ ಯುಕ್ತಾನ್ ಸದ್ವೈಷ್ಣವಾನ್ ವಿದುಷಃ ಪಂಚ ಪಂಚ ಸವೇತನಾನ್ ಗ್ರಾಮ ಮನುಸ್ವಕೀಯಾನ್. ಹರೇಹೇ ಧರ್ಮಾನ್, ಭಾಗವತ ಧರ್ಮಾನ್ ರಕ್ಷ. ಭೀಮಸೇನ ದೇವರು ವಿಶೇಷವಾಗಿ ಏನ್ ಮಾಡಿದ್ರು, ಭಾಗವತ ಧರ್ಮಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ಹೇಗೆ ರಕ್ಷಣೆ ಮಾಡ್ತಾ ಇದ್ರು ಹಾಗೆ ಅಂದ್ರೆ, ಸದ್ವೈಷ್ಣವಾನ್ ವಿದುಷಃ ಪಂಡಿತಾನ್ ಯುಕ್ತಾನ್ ಯೋಗ್ಯಯುಕ್ತಾನ್ ಮಿಲಿತಾನ್ ಸ್ವಕೀಯಾನ್ ಸವೇತನಾನ್ ಕೃತವಾನ್. ಆ ಒಂದೊಂದು ಗ್ರಾಮದಲ್ಲೂ ಕೂಡ 5 ಪಂಡಿತರನ್ನ ಆಯ್ಕೆ ಮಾಡಿ, ವೈಷ್ಣವರು ಸದ್ವೈಷ್ಣವರಾಗಿ ಇರಬೇಕು ಅಂತ 5 ಜನ ಪಂಡಿತರನ್ನ ಆಯ್ಕೆ ಮಾಡಿ ಅವರಿಗೆ ಸಂಬಳ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆ ಗ್ರಾಮದಲ್ಲಿ ಧರ್ಮ ಜಾಗೃತಿ ಆಗುವಂತೆ ಪಾಠ ಪ್ರವಚನಗಳನ್ನೆಲ್ಲ ಮಾಡ್ತಾ, ಶುಭ ಕಾರ್ಯಗಳನ್ನು ಮಾಡ್ತಾ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಭೀಮಸೇನ ದೇವರು ಮಾಡಿ ಭಾಗವತ ಧರ್ಮವನ್ನ ರಕ್ಷಣೆ ಮಾಡಿದರು ಅಂತ ಅರ್ಥ. ಪಂಚ ಅನುಶಾಸ್ಯಾನ್ ಅನುಶಿಷ್ಯ, 5 ಜನರನ್ನ ಗ್ರಾಮದಲ್ಲಿ ಇರಿಸಿ, ಪ್ರತಿ ಗ್ರಾಮಂ ನಿಧಾಯ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ 5 ಜನ ಪಂಡಿತರನ್ನ ನೇಮನ ಮಾಡಿ ಧರ್ಮವನ್ನ ರಕ್ಷಣೆ ಮಾಡಿದರು ಅಂತ ಅರ್ಥ. ದದಾರ ದಂಡಂ ತದವರ್ತಿಷು ಸ್ವಯಂ ಜಗ್ರಾಹ ಚಾನ್ವೇವ ಮುದಾಥ ಮುತ್ತದ್ಗತಾನ್ ತದ್ವೃತ್ತಮನ್ಯೇರಪಿ ವಿಪ್ರವರ್ಯೈ ಸಂಶೋಧಯನ್ ಸರ್ವಮಸೌ ಯಥಾ ವ್ಯದಾತ್. ಅಥ ಅನಂತರಂ ತದವರ್ತಿಷು ತೇಷಾಂ ವಿಪ್ರಾಣಾಂ ಆನುಕೂಲ್ಯೇನ ಅವರ್ತಿಷು ಒಂದು ವೇಳೆ ಆ ಬ್ರಾಹ್ಮಣರಿಗೆ ಅನುಕೂಲವಾಗಿ ಯಾರು ಇಲ್ಲ,
ಸದ್ವೈಷ್ಣವಾನ್ ಅನಿಯಮ್ಯೇಷು, ವೈಷ್ಣವರಿಂದ ನಿಯಮನಕ್ಕೆ ಒಳಗಾಗಲಿಲ್ಲ ಹಾಗೆಂದ್ರೆ, ಅಂದ್ರೆ ಆ ಬ್ರಾಹ್ಮಣರು ಹೇಳಿಯೂ ಕೂಡ ಯಾರಾவது ಒಂದು ವ್ಯಕ್ತಿ ತಪ್ಪು ಮಾಡ್ತಾ ಇದ್ರೆ ಹಾಗೆ ಅಂತ ಅರ್ಥ. ಭೀಮಃ ಸ್ವಯಂ ಸಾಕ್ಷಾದೇವ ದಂಡಂ ದದಾರ, ಭೀಮಸೇನ ದೇವರು ಸ್ವತಃ ತಾವೇ ಆ ವ್ಯಕ್ತಿಯನ್ನ ಶಿಕ್ಷಿಸ್ತಾ ಇದ್ರು. ಆ 5 ಜನ ಬ್ರಾಹ್ಮಣರು ಸದ್ವೈಷ್ಣವರು ಹೇಳಿದ ಪ್ರಕಾರ ನಡ್ಕೊಂಡ್ರೆ ಸರಿ. ಅದಕ್ಕೆ ಯಾಕಂದ್ರೆ ಅವರೆಲ್ಲ ಶಾಸ್ತ್ರ ಹೇಳಿದ ಪ್ರಕಾರ ಗೈಡ್ ಮಾಡ್ತಾ ಇದ್ರು. ಅದರಿಂದ ಆ ಬ್ರಾಹ್ಮಣರ ವಿರೋಧ ಅಂದ್ರೆ ಶಾಸ್ತ್ರ ವಿರೋಧವೇ ಆಯ್ತು. ಆ ತರ ಶಾಸ್ತ್ರ ವಿರೋಧವಾಗಿ ಯಾರು ನಡ್ಕೊಂಡಿದ್ರೋ ಅವರನ್ನ ಭೀಮಸೇನ ದೇವರು ಸ್ವತಃ ತಾವೇ ಶಿಕ್ಷಣೆ ಮಾಡ್ತಾ ಇದ್ರು. ತದ್ಗತಾನ್ ವಿದ್ವದ್ ವೈಷ್ಣವ ಅನುವರ್ತಿನಃ ಮುದಾ ಸಂತೋಷಾನ್ವೇವ ಸ್ವಹಿತಾನ್ ಕೃತ್ವ ಜಗ್ರಾಹ ಅಂಗೀಚಕಾರ. ಬ್ರಾಹ್ಮಣರಿಗೆ ಅನುಕೂಲವಾಗಿ ಯಾರಿದ್ದರೋ ಅವರನ್ನೆಲ್ಲ ತನಗೂ ಅನುಕೂಲವಾಗಿ ಇರುವಂತೆ ಅವರನ್ನೆಲ್ಲ ಅಂಗೀಕಾರ ಮಾಡಿದ್ರು ಅಂತ ಹೇಳ್ತಾರೆ. ತೇಷಾಂ ದ್ರವ್ಯದಾನೇನ ಅನುಗ್ರಹಂ ಚಕಾರ ಇತಿ ಭಾವ. ಅಂತ ಜನರಿಗೆ, ಬ್ರಾಹ್ಮಣರಿಗೆ ಅನುಕೂಲವಾಗಿ ಯಾರು ಇರ್ತಾರೆ ಅವರಿಗೆ ದ್ರವ್ಯದಾನವನ್ನೆಲ್ಲ ಕೊಟ್ಟು ಎನ್ಕರೇಜ್ ಮಾಡಿದ್ರು, ಅಪ್ರಿಶಿಯೇಟ್ ಮಾಡಿದ್ರು ಭೀಮಸೇನ ದೇವರು ಅಂತ ಅರ್ಥ. ಪಂಚ ಸಂಖ್ಯಾಕಾಹ ವಿಪ್ರಾಹ ವಿತ್ತಗ್ರಹಣಾದಿನ ಔದಾಸೀನ್ಯಂ ಕುರ್ಯುಹು. ಇನ್ನು ಈ ಬ್ರಾಹ್ಮಣರು ಏನೋ ಅವರ ಜನರ ಹತ್ರ ದುಡ್ಡು ತೆಗೆದ್ಬಿಟ್ಟು ಏನಾದ್ರು ಮೋಸ ಮಾಡಬಹುದು ಅಂತ ಒಂದು ಚಿಂತೆ, ಆ ಒಂದು ಪಾಸಿಬಿಲಿಟಿ ಇದೆ ನೋಡಿ. ಬ್ರಾಹ್ಮಣರೇ ದುಡ್ಡು ತಗೊಂಡ್ಬಿಟ್ರೆ, ಯಾರು ಸರಿಯಾಗಿ ಶಿಕ್ಷಣೆ ಕೊಡಬೇಕೋ ಅವರೇ ಮೋಸ ಮಾಡಿಬಿಟ್ರೆ ಏನ್ ಮಾಡೋದು ಹಾಗೆ ಅಂತ ಉದಾಸೀನವಾಗಿ ಇರ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು ಬ್ರಾಹ್ಮಣರು ಕೂಡ. ಅದರಿಂದ ಗ್ರಾಮಸ್ಥಾಹ ಅಧರ್ಮಾನಪಿ ಕುರ್ಯುಹು, ಅದರ ಪ್ರಭಾವದಿಂದ ಗ್ರಾಮದಲ್ಲಿ ಇದ್ದ ಜನರು ಅಧರ್ಮವನ್ನು ಕೂಡ ಮಾಡಬಹುದು. ಆ ಒಂದು ಶಂಕೆಯಿಂದ ಅನ್ಯೈಹಿ ಪಂಚ ವಿಪ್ರವರ್ಯೈಹಿ, ಈ 5 ಜನರು ಬಿಟ್ಟು ಇನ್ನು ಉಳಿದ 5 ಜನರನ್ನು ಕೂಡ ಸೂಪರ್ವೈಸ್ ಮಾಡುವುದಕ್ಕಾಗಿ ಅವರನ್ನು ಕೂಡ ಆಯೋಜನೆ ಮಾಡಿದರು ಅಂತ ಹೇಳ್ತಾರೆ. ಆ 5 ಜನ ಏನ್ ಮಾಡಿದ್ರು, ಈ 5 ಜನ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ದಾರೆ ಹಾಗೆಂಬ ಅದನ್ನ ಪರೀಕ್ಷೆ ಮಾಡ್ತಾ, ಸಂಶೋಧನೆ ಮಾಡ್ತಾ, ವಿಚಾರ ಮಾಡ್ತಾ ಭಗವಂತನ ಧರ್ಮ ಬೆಳೆಯುವಂತೆ ಅವರು ಕೂಡ ನಡ್ಕೊಂಡ್ರು ಹಾಗೆ ಅಂತ ಅರ್ಥ. ಈ ರೀತಿಯಾದ ಒಂದು ವ್ಯವಸ್ಥೆಯನ್ನ ಭೀಮಸೇನ ದೇವರು ಮಾಡಿದ್ರು. ನಾ ವೈಷ್ಣವ ಕಶ್ಚಿದ್ ಅಭೂತ್ ಕುತಶ್ಚಿನ್ ನೈವಾನ್ಯ ನಿಷ್ಠೋ ನ ಚ ಧರ್ಮಹಂತ ನ ವಿದ್ಯವರ್ತಿ ನ ಚ ದುಃಖಿತೋ ಭೂತ್ ನಾಪೂರ್ಣವಿತ್ತಶ್ಚ ತದೀಯ ರಾಷ್ಟ್ರೇ. ಚಂದ ಇದೆ ನೋಡಿ. ತದೀಯ ರಾಷ್ಟ್ರೇ, ಇಂಥ ಒಂದು ರಾಷ್ಟ್ರದಲ್ಲಿ ಭೀಮ ಸಂಬಂಧಿ ಭೀಮಸೇನ ದೇವರಿಂದ ರಕ್ಷಿಸಲ್ಪಟ್ಟ ಆ ರಾಷ್ಟ್ರದಲ್ಲಿ ಯಾವ ಪುರುಷನೂ ಕೂಡ ಅವೈಷ್ಣವರಾಗಿಲ್ಲ. ಎಲ್ಲರಿಗೂ ಕೂಡ ವಿಷ್ಣುವೇ ಸರ್ವೋತ್ತಮ ಸುದೃಢವಾಗಿ ಇತ್ತು ಅಂತ ಜ್ಞಾನ ಶೂನ್ಯರಾಗಿ ಯಾರೂ ಇಲ್ಲ. ಅನ್ಯನಿಷ್ಠ, ಭಗವಂತನನ್ನ ಬಿಟ್ಟು ಬೇರೆಯವರನ್ನ ಸರ್ವೋತ್ತಮತ್ವೇನ ಯಾರೂ ಕೂಡ ಉಪಾಸನೆ ಮಾಡ್ತಾ ಇಲ್ಲ, ಆ ರೀತಿಯಾದ ಭಕ್ತಿಯನ್ನು ಮಾಡಲಿಲ್ಲ. ಎಲ್ಲರೂ ಕೂಡ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರು. ಬ್ರಹ್ಮ ರುದ್ರ ಮೊದಲಾದ ಎಲ್ಲರೂ ಕೂಡ ಆ ಪರಮಾತ್ಮನ ಪರಿವಾರ ದೇವತೆಯಾಗಿ ಉಪಾಸನೆ ಮಾಡಿದರು ಅಂತ ಅರ್ಥ. ಧರ್ಮಹಂತ, ಧರ್ಮ ಪ್ರತಿಬಂಧಕಶ್ಚ ನಾಭೂತ್, ಯಾರೂ ಕೂಡ ಧರ್ಮಕ್ಕೆ ವಿರೋಧ ಮಾಡ್ತಾ ಇಲ್ಲ. ವಿದ್ಯಾವರ್ತಿ, ವೇದೋಕ್ತ ವರ್ಣಾಶ್ರಮ ಉಚಿತ ಕರ್ಮ ಎಲ್ಲವನ್ನು ಕೂಡ ಚಾಚೂ ತಪ್ಪದೆ ಮಾಡ್ತಾ ಇದ್ರು. ಅದನ್ನ ವರ್ಣಾಶ್ರಮ ಧರ್ಮವನ್ನ ಬಿಟ್ಟವರು ಅಂತ ಯಾರೂ ಇಲ್ಲ. ಅದೇ ತರ ದುಃಖಿತ ನಾಭೂತ್, ಯಾರು ದುಃಖಪಟ್ಟವರು ಅಂತೂ ಕೂಡ ಯಾರೂ ಇಲ್ಲ. ಎಲ್ಲರೂ ಕೂಡ ಸುಖ ಸಂತೋಷ ಸಮೃದ್ಧಿಯಿಂದ ಇತ್ತು ಅಂತಾರೆ. ಅಪೂರ್ಣವಿತ್ತ, ಸ್ವೇಚ್ಛಾನುಸಾರದಿಂದ ದ್ರವ್ಯರಹಿತರಾಗಿ ಯಾರೂ ಇದ್ದಿಲ್ಲ. ಅಂದ್ರೆ ರೇಸಿಗೆ ಹೋಗಿ ದುಡ್ಡು ಕಳ್ಕೊಳ್ಳೋದು, ಕುಡಿದು ಬಿಟ್ಟು ದುಡ್ಡು ಕಳ್ಕೊಳ್ಳೋದು, ಈ ರೀತಿಯಾಗೆಲ್ಲ ಯಾವುದು ಅಚಾತುರ್ಯ ನಡೆದಿಲ್ಲ. ಎಲ್ಲರೂ ವರ್ಣಾಶ್ರಮ ಕರ್ಮಗಳನ್ನ ಮಾಡ್ತಾ ಪರಮಾತ್ಮನ ಪೂಜಾರೂಪವಾಗಿ ಧರ್ಮ ಮಾರ್ಗದಲ್ಲಿ ಇದ್ರು ಅಂತ ಅರ್ಥ.
वासिष्ठवृष्णिप्रवरौ प्रपश्यतां ताभ्यां च भीमेन मुनीश्वरैश्च संशिक्षितानां प्रथमाद्युगाच्च गुणादिकः कलिरासीत् प्रजानाम्. ಪಾಂಡವರ ಜೊತೆಗೆ ಪರಮಾತ್ಮನ ಎರಡು ರೂಪ, ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಅಂತ, ಅವರಿಬ್ಬರೂ ಕೂಡ ಜೊತೆಗೇನೆ ಇದ್ದರಂತೆ. ಅದೇ ತರ ಅನೇಕ ಮುನಿಗಳು, ಬ್ರಾಹ್ಮಣ ಶ್ರೇಷ್ಠರು, ಅವರಿಂದ ಶಿಕ್ಷಿಸಲ್ಪಟ್ಟಿದ್ದ ಅಂದರೆ ವೇದವ್ಯಾಸರು ಮತ್ತು ಕೃಷ್ಣನಿಂದ ಶಿಕ್ಷಿಸಲ್ಪಟ್ಟಿದ್ದ ಯುಧಿಷ್ಠಿರ ಮೊದಲಾದವರು ರಾಜ್ಯಭಾರವನ್ನು ಮಾಡ್ತಾ ಇರುವಾಗ ಆ ಕಲಿಯುಗ ಅಂದ್ರೆ ದ್ವಾಪರ ಯುಗದ ಕೊನೆ ಅಂತ ಅರ್ಥ. ಆ ಕಲಿಯುಗ ಹೇಗಿತ್ತು? ಕೃತಯುಗದಂತೆ ಇತ್ತು. ಕೃತಯುಗಾದಪಿ ಗುಣಾಧಿಕ, ಕೃತಯುಗಕ್ಕಿಂತಲೂ ಬೆಟರ್ ಆಗಿತ್ತಂತೆ. ಆ ರೀತಿಯಾಗಿ ನೋಡಿ, ರಾಜ ಕಾಲಸ್ಯ ಕಾರಣಂ ಅಂತ ಹೇಳ್ತಾರೆ ನೋಡಿ. ಒಂದು ರಾಜ ಸರಿಯಾಗಿ ಇದ್ದರೆ, ಎಸ್ಪೆಷಲಿ ಭೀಮಸೇನ ದೇವರು ತುಂಬಾ ಚೆನ್ನಾಗಿ ಅವರು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ರು, ಅದನ್ನು ಗಮನಿಸಿ ಮಾಡಿದರೆ ಕೂಡ ಸಾಕು, ನಾವು ಪ್ರಜೆಗಳು ಸುರಕ್ಷಿತವಾಗಿ ಇರಾರು ಅಂತ, ಆ ರೀತಿಯಾಗಿ ಇದ್ರು ಅಂತ ಹೇಳ್ತಾರೆ. ಸೊ ಅದರಿಂದ ಆ ದ್ವಾಪರ ಯುಗದ ಕೊನೆ ಅಥವಾ ಕಲಿಯುಗ ಅದು ಕೃತಯುಗಕ್ಕಿಂತಲೂ ಮಿಗಿಲಾಗಿತ್ತು ಅಂತ ಹೇಳ್ತಾರೆ. ಶುಭಂ ಮಹತ್ ಸ್ವಲ್ಪ ಫಲಂ ಕೃತೇಹಿ ವಿಪರ್ಯಯೇನ ಶುಭಮೇಶ ದೋಷಃ ತದ್ಧೀನಮಪ್ಯುಚ್ಛ ಶುಭಂ ಕೃತಾದ್ಯುಗ ಚಕ್ರೇ ಕಲಿಂ ಮಾರುತಿರಚ್ಯುತಾಶ್ರಯಾತ್. ಕೃತಯುಗದಲ್ಲಿ ಮಹದಪಿ ಶುಭಂ ಪುಣ್ಯಂ ಸ್ವಲ್ಪ ಫಲಂ, ಭಾರಿ ಶ್ರಮಪಟ್ಟು ಕೃತಯುಗದಲ್ಲಿ ಮಾಡಿದರೂ ಕೂಡ ಸ್ವಲ್ಪನೇ ಫಲ ಸಿಗೋದು. ಭಾರಿ ಪ್ರಯತ್ನ ಪಡಬೇಕು, ಆದರೂ ಸಿಗುವ ಪುಣ್ಯ ಭಾರಿ ಅಲ್ಪ ಇತ್ತು. ಅಶುಭಂ ಪಾಪಂ ಚ ವಿಪರ್ಯಯೇನ ಅಲ್ಪಮಹಿ ಮಹಾಫಲಂ. ಇನ್ನು ಕೃತಯುಗದಲ್ಲಿ ಸ್ವಲ್ಪ ದೋಷ ಮಾಡಿದರೂ ಕೂಡ ಅದು ಮಹಾ ಒಂದು ಅನರ್ಥಕಾರಿ ಆಗಿತ್ತು ಹಾಗೆ ಅಂತ. ಈ ರೀತಿಯಾಗಿ ಮಾರುತಿ ಅಚ್ಯುತಾಶ್ರಯ ನಿಮಿತ್ತಾತ್, ಪರಮಾತ್ಮನನ್ನು ಆಶ್ರಯಿಸಿದ್ದರಿಂದ ಭೀಮಸೇನ ದೇವರು ಕೃತಯುಗಾಧೀನಂ ನೀಚಮಪಿ, ಕೃತಯುಗಕ್ಕಿಂತ ಯದ್ಯಪಿ ದ್ವಾಪರ ಯುಗ ತುಂಬಾ ಕೆಳಗೆ ಇದೆ, ಅದೇ ತರ ಕಲಿಯುಗನೂ ಕೆಳಗೆ ಇದೆ. ಕಲಿಯುಗಂ ಕೃತಯುಗಾತ್ ಉಚ್ಚಂ ಶುಭಂ ಬಹುಪುಣ್ಯಪ್ರದಂ ಚಕ್ರೆ. ಕಲಿಯುಗದಲ್ಲಿ ಒಂದು ಕೆಲಸ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತಲೂ ಹೆಚ್ಚು ಪುಣ್ಯ ದ್ವಾಪರ ಯುಗದಲ್ಲೇ ಬಂತಂತೆ. ನೋಡಿ ಹೇಗೆ ಪರಿವರ್ತನೆ ಆಗೋಯ್ತು. ಆ ರೀತಿಯಾಗಿ ಭೀಮ ಟ್ರೈನ್ ಮಾಡಿದರು ಅಂತ ಅರ್ಥ. ಈ ರೀತಿಯಾಗಿ ಯುಧಿಷ್ಠಿರ, ಭೀಮ, ದ್ರೌಪದಿ ಏನ್ ಮಾಡಿದರು ಅಂತ ಹೇಳಿ, ಅನಂತರ ಅರ್ಜುನ ಅವ್ರು ಏನ್ ಮಾಡ್ತಾ ಇದ್ರು? ಧನಂಜಯ ಪ್ರೋದ್ಯ ದದಂಡ ಆಸೀತ್ ಸದಾನ್ಯ ಚಕ್ರೇಶು ನಿಜಾಗ್ರಜೇರಿತಃ ವಿಭೀಷಯಿತ್ವಾ ನೃಪತೀನ್ ಸರತ್ನಾನ್ ಪದೋರ್ ನೃಪಸ್ಯಾಗ್ರ ಭುವೋ ನ್ಯಪಾತಯತ್. ಅರ್ಜುನಸ್ಯ ವರ್ತನ ಪ್ರಕಾರ ಆಹ, ಅರ್ಜುನ ಹೇಗಿದ್ದ ಹಾಗೆಂದರೆ, ಧನಂಜಯ ಅನ್ಯಚಕ್ರೇಶು ಪರರಾಷ್ಟ್ರೇಶು ಸದಾ ನಿರಂತರಂ ನಿಜಾಗ್ರಜೇರಿತಃ ನಿಜಾಗ್ರೇನ ಭೀಮೇನ ಈರಿತಃ ಪ್ರೇರಿತಃ ಸನ್ ಪ್ರೋದ್ಯದಂಡಃ ಉದ್ಯದ ದಂಡಯಾತ್ರಃ ದಂಡಯಾತ್ರಾಂ ಪ್ರವೃತ್ತ. ಭೀಮಸೇನ ದೇವರು ಹೇಗೆ ಹೇಳಿದರೋ ಆ ತರ ಸುತ್ತಮುತ್ತನೇ ರಾಜ್ಯದಲ್ಲಿ ಹೋಗಿ ಅರ್ಜುನ ಪ್ರೋದ್ಯತ ದಂಡ, ದಂಡವನ್ನ ಕೈಯಲ್ಲಿ ಇಟ್ಕೊಂಡು ದಂಡಯಾತ್ರೆಯನ್ನು ಕರೀತಾರೆ. ದಂಡಯಾತ್ರೆಯನ್ನು ಮಾಡುವರಾಗಿ ಸುತ್ತಾಡಿ ಬಂದರು. ಭೀಮಸೇನ ದೇವರು ಹೇಗೆ ಹೇಳ್ತಾರೋ ಹಂಗ ಮಾಡಿದ್ರು ಅಂತ ಹೇಳ್ತಾರೆ. ನಿಜಾಗ್ರಜೇನ ಯುಧಿಷ್ಠಿರೇನ ನೃಪಾನ್ ಭೀಷಯಿತ್ವ ಕರಂ ಗೃಹಾಣ ಮಾಂ ಜಹಿ ಇತಿ ಈರಿತಃ ಪ್ರೇರಿತಃ ಅರ್ಜುನಃ
ನೃಪತೀನ್ ಭೀಷಯಿತ್ವಾ ಸರತ್ನಾನ್ ರತ್ನಸಹಿತಾನ್ ನೃಪತೀನ್ ಅಗ್ರೆ ಭವತೀತಿ ಅಗ್ರಭುಃ ತಸ್ಯಾಗ್ರಭುವೋ ಜ್ಯೇಷ್ಠಸ್ಯ ನೃಪಸ್ಯ ಧರ್ಮರಾಜಸ್ಯ ಪದೋಃ ಪಾದಯೋಃ ನ್ಯಪಾದಯೇತ್ ಪಾತಯಾಮಾಸ. ಅರ್ಜುನ ಪಕ್ಕದ ದೇಶದಲ್ಲಿ ಊರಿಗೆ ಹೋಗಿ ಅವರಿಗೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬರೋದು, ಈ ರೀತಿಯಾಗಿ ಎಲ್ಲ ಮಾಡಿ ಅದನ್ನ ಯುಧಿಷ್ಠಿರನ ಪಾದದಲ್ಲಿಟ್ಟು ನಮಸ್ಕಾರ ಮಾಡಿದ ಅಂತ ಹೇಳ್ತಾರೆ. ಸದೈವ ಕೃಷ್ಣಸ್ಯ ಮುಖಾರಬಿಂದಾತ್ ವಿನಿಸೃತಂ ತತ್ವ ನಿರ್ಣಯಾಮೃತಂ ಪಿಬನ್ ಸುತಾದ್ಯಾಧಿಮಸೌ ಕ್ರಮೇಣ ತ್ವಜಂಶ್ಚರೇಮೇ ವಿರತಾತಿ ಭೋಗಃ. ಸದಾ ಶ್ರೀಕೃಷ್ಣನನ್ನು ಮುಖಾರವಿಂದದಿಂದ ವಿನಿಸೃತಂ ಉದೀರಿತಂ ತತ್ವ ವಿನಿರ್ಣಯಾಮೃತಂ, ಪರಮಾತ್ಮನ ಮುಖ ಕಮಲದಿಂದ ತತ್ವ ವಿಚಾರಗಳನ್ನ ಕೇಳ್ತಾ ಇದ್ದ ಅಂತ ಹೇಳ್ತಾರೆ ಅರ್ಜುನ. ಹರಿವಿಷಯಕ ತತ್ವ ನಿಶ್ಚಯ ರೂಪ ಸುಧಾಂ ಪಿಬನ್, ಅದನ್ನ ಪಾನ ಮಾಡ್ತಾ ಇದ್ದರು. ಹಾಸ್ಯ ಶ್ರೋತ್ರಯೋಃ ಸಾಮೀಪ್ಯಾನ್ ಶೃಣ್ವನ್ನಿತಿ ವಕ್ತವ್ಯೇ ಪಿಬನ್ ಇತ್ಯುಕ್ತಂ ಜ್ಞಾತವ್ಯಂ. ಅಮೃತ ಪಾನ ಮಾಡಿದರು ಅಂದ್ರೆ ಏನರ್ಥ? ಅಮೃತ ಪರಮಾತ್ಮನ ತತ್ವಜ್ಞಾನವನ್ನ ಕೇಳಿದರು ಅಂತ ಹೇಳಬೇಕಾಗಿತ್ತು. ಅದು ಜ್ಞಾನ ಕುಡಿಯಕ್ಕಾಗ್ತದ ಹಾಗೆ ಅಂತ ಹೇಳಿದರೆ, ಹಾಸ್ಯ ಶ್ರೋತ್ರಯೋಹೋ, ಈ ಮುಖ ಮತ್ತು ಕಿವಿ ಎರಡು ಹತ್ರ ಇದೆ. ಅದರಿಂದ ಕೇಳಿದರು ಅಂತ ಹೇಳದೆ ಕುಡಿದ್ರು ಅಂತ ಹೇಳಿದ್ರು ಅಂತ ಅರ್ಥ. ಅಸೌ ಅರ್ಜುನಃ ಸುತಾದ್ಯಾಧಿಂ ಮೃತ ಸುಧಾದಿ ಬಂಧು ನಿಮಿತ್ತ ಜಾತ ಮನೋವ್ಯಥಾಂ ಕ್ರಮೇಣ ತ್ಯಜನ್ ಕ್ರಮೇಣ ವಿರತಾದಿ ಭೋಗಃ ನಿವೃತ್ತ ಸ್ವಯೋಗ್ಯ ಅಧಿಕ ಭೋಗಃ ಸನ್ ಸಮ್ಯಕ್ ರೇಮೇ. ಈ ಅರ್ಜುನನು ಕೂಡ ಇಷ್ಟು ಜನರನ್ನೆಲ್ಲ ಕೊಂದುಬಿಟ್ಟೆ ಹಾಗೆ ಅಂತ ಒಂದು ಮೊದಲಿತ್ತು, ಆ ಶಂಕೆ ಇತ್ತು. ಅದನ್ನೆಲ್ಲ ಬಿಟ್ಟವನಾಗಿ ಚಿತ್ರಾಂಗದ ಸಹಿತ, ಚಿತ್ರಾಂಗದೆ ಅಂತ ಅವರ ಹೆಂಡತಿ, ಅವರ ಜೊತೆಗೆ ಸುಭದ್ರ ಮತ್ತು ಚಿತ್ರಾಂಗದ ಅಂತ ಇಬ್ಬರು ಮಡದಿಯರು ಅವರ ಜೊತೆಗೆ ಇದ್ದರು ಅಂತ ಹೇಳ್ತಾರೆ. ಅಸೌ ಅರ್ಜುನಃ ಸುತಾದ್ಯಾಧಿಂ ಮೃತ ಸುತಾದಿ ಬಂಧು ನಿಮಿತ್ತ ಜಾತ ಮನೋವ್ಯತಾಂ ಕ್ರಮೇಣ ತ್ಯಜನ್ ವಿರತಾತಿ ಭೋಗ. ಸಾರಿ, ಮಕ್ಕಳು ಇತ್ಯಾದಿಗಳನ್ನೆಲ್ಲ ಕಳ್ಕೊಂಡ ದುಃಖವನ್ನೆಲ್ಲ ಬಿಟ್ಟು ಕ್ರಮವಾಗಿ ವಿರಕ್ತಿ ಯುಕ್ತನಾಗಿ ಅವನು ಕೂಡ ಅಲ್ಲಿ ಇದ್ದ ಅಂತ ಹೇಳ್ತಾರೆ. ಅದಾದ ಮೇಲೆ ಬರೋದು ದುಃಶಾಸನಸ್ಯ ಬಸತಂ ಸುಭದ್ರಾ ಚಿತ್ರಾಂಗದ ಸಹಿತೋ ಅಧ್ಯಾವಸಂಶ್ಚ ಸಚಂದ್ರಿಕಾ ಕಾಂತಿರನೂನುಬಿಂಬೋ ನಭಸ್ಥಿತಶ್ಚಂದ್ರ ಇವಾತ್ಯರೋಚತ. ದುಶ್ಯಾಸನನ ಮನೆಯಲ್ಲಿ ಅರ್ಜುನ ಇದ್ದಂತೆ ನೋಡಿ. ಪಾಂಡುರಾಜನ ಮನೆಯಲ್ಲಿ ಯುಧಿಷ್ಠಿರ, ದುರ್ಯೋಧನನ ಮನೆಯಲ್ಲಿ ಭೀಮಸೇನ ದೇವರು, ದುಶ್ಯಾಸನ ಮನೆಯಲ್ಲಿ ಅರ್ಜುನ ಇದ್ರು ಅಂತ. ಸುಭದ್ರಾ ಮತ್ತು ಚಿತ್ರಾಂಗದ ಜೊತೆಗೆ ಸಂತೋಷವಾಗಿ ಇದ್ರು ಅಂತ ಹೇಳ್ತಾರೆ. ಚಂದ್ರವತ್, ಆಕಾಶದಲ್ಲಿ ಅತ್ಯಂತಂ ಶುಶುಭೆ, ಶೋಭಿಸ್ತಾ ಇದ್ದಂತೆ. ಚಂದ್ರಸ್ಯ ವಿಶೇಷಣ ದ್ವಯಂ, ಚಂದ್ರಿಕೆಯ ಕಾಂತ್ಯಾಚ, ಆ ಬೆಳದಿಂಗಳು ಮತ್ತು ಚಂದ್ರನ ಕಿರಣಗಳು ಎರಡರಿಂದಲೂ ಕೂಡಿ ಹೇಗೆ ಚಂದ್ರ ಶೋಭಿಸ್ತಾ ಇದ್ದಾನೋ ಅದೇ ರೀತಿಯಾಗಿ ಆಕಾಶದಲ್ಲಿ ಹೇಗೆ ಚಂದ್ರ ಶೋಭಿಸ್ತಾನೋ ಸುಭದ್ರಾ ಮತ್ತು ಚಿತ್ರಾಂಗದೆ ಇಬ್ಬರಿಂದಲೂ ಕೂಡಿ ವಿಶೇಷವಾಗಿ ಶೋಭಿಸ್ತಾ ಇದ್ದರು ಅರ್ಜುನ ಅಂತ ಅರ್ಥ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ಬಾಲಂ ವಿಷ್ಣುರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.